ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ರಾಮಲಲ್ಲಾ ಮೂರ್ತಿ ಕೆತ್ತಿದ ಶಿಲ್ಪಿ ಮೈಸೂರಿನ ಅರುಣ್ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿರುವಂತಹ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಇದರ ಜೊತೆಗೆ ಮತ್ತೊಂದು ಹೆಮ್ಮೆಯ ವಿಚಾರ ಕನ್ನಡಿಗರಿಗೆ ಅಂತ ಅಂದ್ರೆ ಮೈಸೂರಿನ ಅರುಣ್ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿದ್ದಾರೆ ರಾಮಲಲ್ಲಾ ಮೂರ್ತಿ. ವಿಸ್ತಾರ ನ್ಯೂಸ್ ಜೊತೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಾತನಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಇಡೀ ದೇಶವೇ ಕಾಯ್ತಾ ಇದೆ, ಆ ಕಾಯುವಿಕೆ ನಮಗೂ ಕೂಡ ಇದೆ ಅಂತ ಅರುಣ್ ಯೋಗಿರಾಜ್ ಅವರು ಮಾತನಾಡಿದ್ದಾರೆ. ಜೊತೆಗೆ ಮೂರ್ತಿ ಕೆತ್ತುವ ಅವಕಾಶ ಸಿಗುತ್ತೆಂದು ನಾನು ಅಂದುಕೊಂಡೇ ಇರಲಿಲ್ಲ, ಇದು ನಮ್ಮ ತಂದೆ ತಾಯಿಯವರು ಮಾಡಿರುವಂತಹ ಪುಣ್ಯದ ಫಲ ಅಂತ ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮೂವರನ್ನ ಆಯ್ಕೆ ಮಾಡಿತ್ತು. 5 ವರ್ಷದ ಮಗು ನಿಂತಿರುವಂತೆ ಮೂರ್ತಿಯನ್ನ ಕೆತ್ತಲಾಗಿದೆ. ಮೈಸೂರಿನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ವಿಸ್ತಾರ ನ್ಯೂಸ್ ಜೊತೆ ಏನೆಲ್ಲ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ದೇಶಾದ್ಯಂತ ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆಗೆ ಜನ ಕಾತುರದಿಂದ ಕಾಯ್ತಿದ್ದಾರೆ. ಆ ರಾಮಲಲ್ಲಾನ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತಿದವರು ಕರ್ನಾಟಕದವರು, ಅದರಲ್ಲೂ ಮೈಸೂರಿನವರು ಅನ್ನುವಂತಹದ್ದು ಹೆಮ್ಮೆಯ ವಿಚಾರ. ನಮ್ಮ ಜೊತೆಗೆ ಕಲಾವಿದ ಅರುಣ್ ಯೋಗಿರಾಜ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನೀವು ಎಷ್ಟರ ಮಟ್ಟಿಗೆ ಸರ್ಕಾರವನ್ನ ಸ್ಮರಿಸ್ತೀರಿ? ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಬಾಳ್ನ ದೊಡ್ಡ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದನ್ನ ಸೆಲೆಕ್ಟ್ ಮಾಡಿದಂತಹ ರಾಮ ಮಂದಿರ ಟ್ರಸ್ಟ್ ಮೆಂಬರ್ಸ್ ಇರ್ಬೋದು, ಮತ್ತೆ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಅವ್ರಿರ್ಬೋದು, ಮತ್ತೆ ಕಲ್ಚರ್ ಮಿನಿಸ್ಟ್ರಿಯಿಂದ ಇರ್ಬೋದು, ಅವ್ರಿಗೆಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದೊಂದು ಪುಣ್ಯ ನಮ್ಮ ತಂದೆ ತಾಯಿಯಂದಿರು ಮಾಡಿದ ಪುಣ್ಯ ನನಗೆ ಸಿಕ್ಕಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮಗೆ ಮೊದಲೇ 2 ಕಂಡೀಷನ್ಸ್ ಇರುತ್ತೆ. 5 ವರ್ಷದ ಬಾಲಕನ ರೀತಿಯಲ್ಲಿ ರಾಮನ ಮೂರ್ತಿ ನಿರ್ಮಾಣ ಆಗ್ಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ. ಅವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ತುಂಬಾ ಬೇಸಿಕ್ ಅಂದ್ರೆ ನಮಗೆ ಅವರು ಮಗು ರೀತಿ ಕಾಣಬೇಕು, ಕಲ್ಲಿನಲ್ಲಿ ಮಗು ರೀತಿನೂ ಕಾಣಬೇಕು. ಮತ್ತೆ ನಮ್ಮ ಅಲಂಕಾರಗಳು, ಈ ತರ ಒಂದು ಅಲಂಕಾರಗಳು ಮಾಡಿದಾಗ ಮಗು ರೀತಿ ತೋರ್ಸೋದು ಬಹಳ ಕಷ್ಟ. ಈಗ ನೋಡಿ, ಮಗು ಒಂದು ಕುಳಿತಿರೋದು ಅಥವಾ ಅದು ಆಟ ಆಡೋ ಒಂದು ಭಂಗಿಲ್ ಮಾಡೋದು ಈಸಿ, ಅದು ಕೂತಿರುತ್ತೆ, ಅದು ನೋಡಿದ್ರು ಗೊತ್ತಾಗ್ಬಿಡುತ್ತೆ ಮಗು ಅಂತ. ಬಟ್ ಬಿಲ್ಲು ಬಾಣ ಹಿಡಿದು ನಿಂತಿರೋ ಹಾಗೆ ಮತ್ತೆ ನಮ್ಮ ಟ್ರೆಡಿಷನಲ್ ಅಲಂಕಾರಗಳ ಸಮೇತ ಒಂದು ಕಲ್ಲಿನಲ್ಲಿ ಒಂದು ಬಾಲ ರೂಪ ತೋರಿಸೋದು ಸ್ವಲ್ಪ ಚಾಲೆಂಜಿಂಗ್. ನಾವು ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಕೊಡಕ್ಕಾಗಲ್ಲ. ಬಟ್ ಒಂದು ಪಾದದಿಂದ ಹಣೆ ತನಕ 51 ಇಂಚು. ಅದು ಕಾರಣ ರಾಮನವಮಿ ದಿವಸ ಸೂರ್ಯನ ಕಿರಣ ಅವರ ಹಣೆ ಮೇಲೆ ಬೀಳುತ್ತೆ ಅಂತ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮೇಲೆ ಬೇಸ್ಮೆಂಟ್ ಇಂದ ಅದನ್ನ ತಗೊಂಡ್ಬಂದಿರ್ತಾರೆ. ಅಯೋಧ್ಯೆಯಲ್ಲಿ ಒಂದು ರಾಮನ ಮೂರ್ತಿ ನೋಡ್ಬೇಕು ಅಂತ ಸಾಮಾನ್ಯ ಪ್ರಜೆಯಾಗಿ ನನಗೂ ಆಸೆ. ಇದು ನಮ್ಮ ತಂದೆಯವ್ರು ಇರ್ಬೋದು, ನಮ್ಮ ತಾತವ್ರು ಇರ್ಬೋದು, ಆ ಕಾಲದಿಂದನೂ ಒಂದು ಆಸೆಯಾಗಿ ಉಳ್ಕೊಂಡಿತ್ತು. ಈಗ ನನಸಾಗೋ ಸಮಯ ಬಂದಿದೆ. ಜಸ್ಟ್ ನಾನು ಶಿಲ್ಪಿ ಅಲ್ಲ, ಇಂಡಿಯನ್ ಆಗಿ ನಾವು ಮಾತಾಡ್ತೀವಿ ಅಂದ್ರೆ ನೋಡ್ಲಿಕ್ಕೆ ನಮಗೂ ಖುಷಿ. ನಮಗೂ ಅದು ಉದ್ಘಾಟನೆ ಒಂದು ಇನ್ವಿಟೇಷನ್ ಬಂದಿದೆ, ಅದೊಂದು ಪುಣ್ಯ. ಇನ್ನೇನು ಹೇಳೋದು, ತುಂಬಾ ಸಂತೋಷದ ಸಮಯ ನಮಗೆ ಅಷ್ಟೇ. ಅಲ್ಲಿ ಆಲ್ರೆಡಿ ಈಗ 1000 ಜನ ಕಲಾವಿದ್ರು ಕೆತ್ತನೆ ಮಾಡ್ತಾ ಇದ್ರೆ, ಅವ್ರೆಲ್ಲರಿಗೂ ಇದನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ತರ ಅವಕಾಶ ಬೇರೆ ಕಲಾವಿದ್ರಿಗೂ ಸಿಗ್ಲಿ, ಕಲೆ ಇನ್ನ ಉತ್ತಮ ಮಟ್ಟಕ್ಕೆ ಹೋಗ್ಲಿ. ಯಾಕಂದ್ರೆ ಈಗಿನ ಟೈಮ್ನಲ್ಲಿ ಸ್ವಲ್ಪ ಇಂಡಿಯಾದಲ್ಲಿ ಕಲೆ ಕ್ವಾಲಿಟಿ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದಿನ್ನ ಸ್ವಲ್ಪ ಮೇಲೋಗಿ ತುಂಬಾ ಚೆನ್ನಾಗಿ ಅಥೆಂಟಿಕ್ ಆಗಿ ಬರಲಿ, ಒಂದು ಪ್ರೇರಣೆ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತೀನಿ. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತು. ಒಟ್ಟಾರೆಯಾಗಿ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ 3 ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ. ಆ 3 ಮೂರ್ತಿಗಳ ಪೈಕಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವ ಮೂರ್ತಿ ಕೂಡ ಒಂದಾಗಿದೆ. ಅದು ಆಯ್ಕೆ ಆಗುತ್ತೋ ಇಲ್ವೋ, ಅಥವಾ ಆಯ್ಕೆಯಾದ ನಂತರದಲ್ಲಿ ಅರುಣ್ ಯೋಗಿರಾಜ್ ಮತ್ತೆ ನಮಗೆ ಮಾತಾಡಲಿಕ್ಕೆ ಸಿಗ್ತಾರೆ, ಆಗ ಅವರ ಎಕ್ಸ್ಪ್ರೆಷನ್ ಏನಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.